ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸಂತೃಪ್ತಿ ಕಿಚನ್ಗೆ ಸ್ವಾಗತ. ನಾನಿವತ್ತು ತುಂಬ ರುಚಿಯಾಗಿರುವಂತಹ ಒಂದು ಅಡಿಗೆ ಜೊತೆ ಬಂದಿದ್ದೀನಿ. ಇದು ಸುಟ್ಟು ಬದನೆಕಾಯಿಯ ಚಟ್ನಿ ಅಥವಾ ಸುಟ್ಟು ಬದನೆಕಾಯಿಯ ಗೊಜ್ಜು. ಇದನ್ನು ಎಣಬಜ್ಜಿ ಅಂತ ಸಹ ಹೇಳ್ತಾರೆ. ನಾನು ಈ ಬದನೆಕಾಯಿ ಗೊಜ್ಜನ್ನು ಗೋಕರ್ಣ ಬದನೆಕಾಯಿಯಿಂದ ಮಾಡಿದ್ದೀನಿ. ಹಾಗಾಗಿ ಇದು ತುಂಬ ವಿಶೇಷ. ಈ ಅಡುಗೆಯನ್ನು ನಾನು ಹೇಗೆ ಮಾಡಿದ್ದೀನಿ ಅಂತ ನೋಡೋದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ಹೊಸ ವಿಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಬನ್ನಿ, ಈ ಬದನೆಕಾಯಿ ಚಟ್ನಿಯನ್ನು ಯಾವ ರೀತಿ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ. ನಾನಿಲ್ಲಿ ಗೋಕರ್ಣದಲ್ಲಿ ಸಿಗುವಂತಹ ವಿಶೇಷವಾದಂತಹ ಈ ರೀತಿಯ ಬದನೆಕಾಯಿಯನ್ನು ತಗೊಂಡಿದ್ದೀನಿ. ನಿಮಗೆ ಸಿಗದೆ ಹೋದರೆ ನೀವು ನಿಮ್ಮ ಊರಿನಲ್ಲಿ ಸಿಗುವಂಥ ಬದನೆಕಾಯಿನ ತಗೊಳ್ಳಿ. ಆದಷ್ಟು ಎಳೆಯದಾಗಿರಬೇಕು, ಬೀಜ ಸ್ವಲ್ಪ ಕಡಿಮೆ ಇರುವಂತಹ ಬದನೆಕಾಯಿನ ತಗೊಳ್ಳಿ. ಗೋಕರ್ಣದಲ್ಲಿ ಈ ಬದನೆಕಾಯಿ ತುಂಬ ವಿಶೇಷ. ಇದು ವಿಶೇಷವಾದಂತಹ ರುಚಿಯನ್ನು ಸಹ ಕೊಡುತ್ತೆ. ನಾನು ಈ ಬದನೆಕಾಯಿಗೆ ತೆಂಗಿನ ಎಣ್ಣೆಯನ್ನು ಪೂರ್ತಿಯಾಗಿ ಸವರಿ ಇಟ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ನಾವಿದನ್ನು ಒಲೆಯಲ್ಲಿ ಡೈರೆಕ್ಟಾಗಿ ಬೆಂಕಿಯಲ್ಲಿ ಬೇಯಿಸೋದ್ರಿಂದ ಇದು ಪರಿಮಳ ಆಗುತ್ತೆ ಒಂದು, ಮತ್ತು ಬದನೆಕಾಯಿ ಸಿಡಿಯೋದಿಲ್ಲ. ಹಾಗಾಗಿ ನಾನಿಲ್ಲಿ ಎಣ್ಣೆಯನ್ನು ಹಚ್ಚಿಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಗ್ಯಾಸ್ ಮೇಲೆ ಡೈರೆಕ್ಟಾಗಿ ಇದನ್ನು ಸುಟ್ಕೊಳ್ಳೋಣ. ಮೊದಲೆಲ್ಲ ಒಲೆಯಲ್ಲಿ ಇದನ್ನು ಸುಡ್ತಾ ಇದ್ರಂತೆ. ಈಗ ಸೌದೆ ಒಲೆ ತುಂಬ ಕಡಿಮೆ ಆಗಿದೆ. ಹಾಗಾಗಿ ನಾವು ಗ್ಯಾಸಿನಲ್ಲೇ ಇದನ್ನು ಸುಟ್ಕೊಳ್ತಾ ಇದ್ದೀನಿ. ಇದೊಂದು 2-3 ಮಿನಿಟ್ಸಿಗೆಲ್ಲ ಬದನೆಕಾಯಿ ಚೆನ್ನಾಗಿ ಒಳಗಡೆ ಬೇಯುತ್ತೆ. ಅಲ್ಲಿ ತನಕ ಇದನ್ನು ಈ ರೀತಿ ಟರ್ನ್ ಮಾಡಿಕೊಂಡು ಸುಟ್ಕೊಳ್ಳಿ. ನೋಡಿ, ಈಗ ನಾನು ಎಲ್ಲ ಕಡೆ ಚೆನ್ನಾಗಿ ಟರ್ನ್ ಮಾಡಿ ಇದನ್ನು ಸುಟ್ಕೊಳ್ತಾ ಇದ್ದೀನಿ. ಮೇಲ್ಗಡೆ ಇರುವಂತಹ ಸ್ಕಿನ್ ಅದರದ್ದು ಬ್ಲ್ಯಾಕ್ ಆಗ್ತಾ ಇದೆ, ಒಳಗಡೆ ಅದು ಚೆನ್ನಾಗಿ ಬೇಯಬೇಕು. ಅಲ್ಲಿ ತನಕ ಇದನ್ನು ಈ ರೀತಿ ಸುಟ್ಕೊಳ್ಳಿ. ಸುಡೋದ್ರಿಂದನೇ ಈ ಚಟ್ನಿ ಒಂದು ವಿಶೇಷವಾದಂತಹ ರುಚಿಯನ್ನು ಸಹ ಕೊಡುತ್ತೆ. ಈಗ ನಾನು ಪೂರ್ತಿಯಾಗಿ ಬದನೆಕಾಯಿನ ಸುಟ್ಕೊಂಡಿದ್ದೀನಿ. ಈಗ ನಾನು ಇದ್ರ ಮೇಲ್ಗಡೆ ಸಿಪ್ಪೆ ಅಂದರೆ ಇದ್ರ ಮೇಲ್ಗಡೆ ಸ್ಕಿನ್ನನ್ನು ನಾನು ಇವಾಗ ಪೂರ್ತಿಯಾಗಿ ತೆಕ್ಕೊಳ್ತಾ ಇದ್ದೀನಿ. ನೀಟಾಗಿ ನೋಡಿ, ಈ ರೀತಿ ಇದು ಬಿಡಿಸೋದಕ್ಕೆ ಬರುತ್ತೆ. ಅದಕ್ಕಾಗಿ ನಾನು ತೆಂಗಿನ ಎಣ್ಣೆಯನ್ನು ಹಚ್ಚಿದ್ದು. ನೋಡಿ, ಈ ರೀತಿ ಈ ಕಪ್ಪು ಭಾಗವನ್ನೆಲ್ಲ ನೀಟಾಗಿ ಬದನೆಕಾಯಿಂದ ಬಿಡಿಸ್ಕೊಳ್ಳಿ. ಇದು ಮಾಡೋದು ಸಹ ತುಂಬ ಈಸಿ, ಹಾಗೆ ತುಂಬ ಒಳ್ಳೆ ರುಚಿಯನ್ನು ಕೊಡುತ್ತೆ. ಇದು ಅನ್ನದೊಟ್ಟಿಗೆ ಮಾತ್ರ ಅಲ್ಲ, ಚಪಾತಿ, ದೋಸೆ ಜೊತೆ ಸಹ ತುಂಬ ಚೆನ್ನಾಗಿರುತ್ತೆ. ಬದನೆಕಾಯಿ ಮೇಲಿರುವಂತಹ ಸಿಪ್ಪೆನೆಲ್ಲ ನಾನು ಈ ರೀತಿ ತೆಕ್ಕೊಂಡು ನಾನಿದನ್ನು ಸಣ್ಣದಾಗಿ ಸ್ಮ್ಯಾಶ್ ಮಾಡ್ಕೋತಾ ಇದ್ದೀನಿ. ಚೆನ್ನಾಗಿ ಒಳಗಡೆ ಬೆಂದಿದೆ ನೋಡಿ, ಬೀಜನೂ ಸಹ ಇದರಲ್ಲಿ ತುಂಬ ಕಡಿಮೆ ಇದೆ. ಚೆನ್ನಾಗಿ ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ, ಇಲ್ಲ ಈ ರೀತಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಬದನೆಕಾಯಿ ಹೋಳುಗಳು ಬಾಯಿಗೆ ಸಿಗದೆ ಇರೋ ಥರ ಸಣ್ಣದಾಗಿ ಇದನ್ನು ಈ ರೀತಿ ಸ್ಮ್ಯಾಶ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ನಾನು ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಬದನೆಕಾಯಿ, ಬೇಯಿಸಿರುವಂತಹ ಬದನೆಕಾಯಿಗೆ ನಾನು 2 ಚಮಚದಷ್ಟು ನೆನೆಸಿರುವಂತಹ ಹುಣಸೆ ಹಣ್ಣಿನ ರಸವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ನಿಮಗೆ ಹುಳಿ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಹುಣಸೆ ಹಣ್ಣಿನ ರಸವನ್ನು ಜಾಸ್ತಿ ಹಾಕ್ಕೊಳ್ಳಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇದು ಸಹ ಒಂದು ಒಳ್ಳೆ ಪರಿಮಳವನ್ನು ಕೊಡುತ್ತೆ. ಹಾಗಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಜಸ್ಟ್ ಇದು ಬದನೆಕಾಯಿ ಬೇಯೋದಕ್ಕೆ ಮಾತ್ರ ಟೈಮ್ ತೊಗೊಳತ್ತೆ, ಮಾಡೋದಕ್ಕೆ ಹೆಚ್ಚು ಟೈಮ್ಸ್ ಬೇಕಾಗೋದಿಲ್ಲ. ಇದನ್ನು ಮಾಡೋದಕ್ಕೆ ನಾನು ಉಪ್ಪು, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣಿನ ರಸವನ್ನು ಹಾಕಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಯಾವುದೇ ರೀತಿಯ ನೀರನ್ನೆಲ್ಲ ಸೇರಿಸೋದಕ್ಕೆ ಹೋಗಬೇಡಿ, ಜಸ್ಟ್ ಇದಿಷ್ಟೇ ಗಟ್ಟಿಯಾಗಿ ಇರಬೇಕು. ಈಗ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಇದು ಈರುಳ್ಳಿ ಕಂಪ್ಲೀಟ್ಲಿ ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಳಿ. ಆದರೆ ಹಸಿ ಈರುಳ್ಳಿಯನ್ನು ಹಾಕೋದ್ರಿಂದ ಇದು ಒಂದು ಒಳ್ಳೆ ರುಚಿಯನ್ನು ಕೊಡುತ್ತೆ. ನಾನಿಲ್ಲಿ ಇದಕ್ಕೊಂದು ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ನಾನು ತೆಂಗಿನ ಎಣ್ಣೆಯಲ್ಲಿ ಇದಕ್ಕೆ ಒಗ್ಗರಣೆಯನ್ನು ಕೊಡ್ತಾ ಇದ್ದೀನಿ. ತೆಂಗಿನ ಎಣ್ಣೆ ಇಷ್ಟ ಇಲ್ಲದೆ ಇರೋರು ನೀವು ಯಾವ ಅಡಿಗೆ ಎಣ್ಣೆಯನ್ನು ಯೂಸ್ ಮಾಡ್ತೀರೋ ಅದನ್ನು ಸಹ ಕೊಡ್ಬೋದು. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸಾಸಿವೆ ಮತ್ತು ಉದ್ದಿನಬೇಳೆಯನ್ನು ಹಾಕಿ ಸಣ್ಣದಾಗಿ ಹೆಚ್ಚಿರುವಂತಹ ಹಸಿಮೆಣಸನ್ನು ಹಾಕ್ತಾ ಇದ್ದೀನಿ. ಖಾರಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣಸಿನ ಬದಲಾಗಿ ಇಲ್ಲಿ ಮಜ್ಜಿಗೆ ಮೆಣಸು ಅಥವಾ ಇಂಗು ಮೆಣಸಿದ್ರೆ ಅದನ್ನು ಸಹ ಹಾಕ್ಕೊಳ್ಬೋದು. ನಾನು ಪರಿಮಳಕ್ಕೆ ಸ್ವಲ್ಪ ಇಂಗನ್ನು ಸಹ ಆ್ಯಡ್ ಮಾಡಿ ಒಗ್ಗರಣೆಯನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ತೆಂಗಿನೆಣ್ಣೆಯ ಪರಿಮಳದೊಂದಿಗೆ ಇದು ತುಂಬ ರುಚಿಯಾಗಿರುತ್ತೆ. ನೋಡಿ, ಒಗ್ಗರಣೆ ಚೆನ್ನಾಗಿ ಬೇಯಬೇಕು. ಚೆನ್ನಾಗಿ ಚಟಪಟ ಅಂತ ಸಿಡಿದ ಮೇಲೆ ನಾನು ಬದನೆಕಾಯಿನ ಏನು ಹೆಚ್ಚಿ ಇಟ್ಕೊಂಡಿದ್ದೀನಿ ಆ ಮಿಶ್ರಣಕ್ಕೆ ಈ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ತೀನಿ. ಈ ಮಿಶ್ರಣಕ್ಕೆ ಈಗ ಒಗ್ಗರಣೆಯನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ನಾನು
ಹಸಿ ತೆಂಗಿನಕಾಯಿ ತುರಿ, ಫ್ರೆಶ್ ಆಗಿರುವಂತಹ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿಯನ್ನು ಸಹ ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಸೇರಿಸಿ ಒಗ್ಗರಣೆಯೊಂದಿಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ರುಚಿ ರುಚಿಯಾದಂತಹ ಬದನೆಕಾಯಿ ಎಣ್ಬಜ್ಜಿ ಅಥವಾ ಬದನೆಕಾಯಿ ಚಟ್ನಿ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ರುಚಿಯಾದ ಅಡುಗೆಗಳಿಗಾಗಿ ಸಂತೃಪ್ತಿ ಕಿಚನ್ಗೆ ಭೇಟಿ ಕೊಡಿ. ಥ್ಯಾಂಕ್ ಯು.